ಶಾಂತಿ ಕ್ರಾಂತಿ ಬಗ್ಗೆ ತುಂಬಾ ತುಂಬಾ ಟ್ಯಾಕ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆಕ್ಚುಲಿ ಗುಡ್ ನ್ಯೂಸ್ ಏನಂದ್ರೆ ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬಾ ಆಸೆ ಪಟ್ರು ಈ ಸಿನಿಮಾ ಮಾಡ್ಬೇಕಂತ, ರಿಲೀಸ್ ಮಾಡ್ಬೇಕಂತ. ಅಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನ್ಗೆ ಹೇಳಿದ್ದು, ಇಷ್ಟೊಂದ್ ಜನ ಆಸೆ ಪಡ್ತಿದಾರೆ, ನೋಡೋ ಏನ್ ಮಾಡ್ತೀಯ, ಇಷ್ಟೇ ನೋಡೋ ಏನ್ ಮಾಡ್ತೀಯ ಅಂತ. ಆ ಗ್ರೀನ್ ಸಿಗ್ನಲ್ ನನಗ್ ಬಂದಿದೆ. ಇವತ್ತು ಶುರು ಮಾಡಿದೀನಿ ಅದ್ರ ಬಗ್ಗೆ ಎಲ್ಲಾ ಏನ್ ಪಾಸಿಟಿವ್ಸ್ ಏನಿದೆ, ಹೆಂಗ್ ಆಗತ್ತೆ, ಯಾವ ತರ ಆಗತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19th, 1991 ಆ ಸಿನಿಮಾ ರಿಲೀಸ್ ಆಯ್ತು. ಅದ್ರ ಬಗ್ಗೆ ತುಂಬಾ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋ ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ತರ ನಂಬರ್ ಆಫ್ ಡೇಸ್, ಅದ್ರಲ್ಲಿರೋ ಸ್ಟೋರೀಸ್, ಡಾಕ್ಯುಮೆಂಟ್ರೀಸ್, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸ್ ಅಲ್ಲಿ ಶೂಟ್ ಮಾಡಿದ್ರು. ಆ ಟೈಮ್ ಅಲ್ಲಿ ಕಂಠೀರವಾದಲ್ಲಿ 5 ಸ್ಪಾಟ್ಸ್, 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು. ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆಸ್ ಅ ಫ್ಯಾನ್ 1% ಜಾಸ್ತಿ ನಾನು ಯಾವತ್ತೂ ಅವ್ರ ಮಗನ್ಗಿಂತ ಆಸ್ ಅ ಫ್ಯಾನೇ ಜಾಸ್ತಿ. ನಾನು ಅವನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ತರ ಯೋಚನೆ ಮಾಡಿ ಆ ತರ ಮಾಡಿರೋರು. ನಾವೇನು ಅದನ್ನ ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಮ್ ಫ್ಯಾಮಿಲಿಗೆ PR ಅನ್ನೋದು ಯಾರು ಇಲ್ಲ. ನಾವು PR ಮಾಡ್ಕೊಳಲ್ಲ. ಇದು ಆಡಿಯನ್ಸ್ ಆಗಿ ಬಂದು ಇದನ್ನ ಮಾಡ್ಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟ್ ಆಗಿ. ಇವತ್ತೊಂದು ಚರ್ಚೆ ಆದಾಗ ನೋಡೋದ್ ಏನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ವಿ ಮೈಟ್ ಡೂ ಇಟ್. ಸರ್, ಅಮೃತ ಸಿನಿಕ್ರಾಫ್ಟ್, ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟಿದೆಯೋ ಅದೇ ತರ ಈ ಸಿನಿಮಾ ಬ್ಯಾನರ್ ಅಮೃತ ಸಿನಿಕ್ರಾಫ್ಟ್, ವಿಜಯ್ ಟಾಟಾ ಸರ್, ಅಮೃತ ಮ್ಯಾಮ್ ಆರ್ ಈಕ್ವಲಿ ದ ಸೇಮ್. ಇದು ನನ್ನ ಹೋಮ್ ಬ್ಯಾನರ್ ಲೆಕ್ಕನ. ನನಗೇನು ಇನ್ಫಾರ್ಮ್ ಮಾಡಿಲ್ದೆ ನಿಮ್ಮವರೆಗೂ ಬರಲ್ಲ. ಸೊ ಆಫ್ಟರ್ 2 people ಡಿಸಿಷನ್, ಆ ಫೈನಲ್ ಡಿಸಿಷನ್ ಅಲ್ಲಿ ನನ್ನ ಹತ್ರ ಒಂದು ಚರ್ಚೆ, ಯಾವತ್ತೂ ಒಂದು ಫೋನ್ ಕಾಲ್ ಮ್ಯಾಮ್ ಅವ್ರ ಸರ್ ಯಾವತ್ತೂ ಮಾತಾಡ್ತಾನೆ ಇರ್ತಾರೆ. ಸೊ ನನಗೆ ಇದ್ರ ಬಗ್ಗೆ ಇಲ್ಲಿ ಪಾಪ ರೀಶ್ಮಾಗಿಂತ ನನಗೆ ಜಾಸ್ತಿ ಗೊತ್ತು. ಸೊ ಥ್ರೂ ಸ್ಟೇಜಸ್ ಬೈ ಸ್ಟೇಜಸ್ ಅವ್ರು ಅನೌನ್ಸ್ ಮಾಡಕ್ ಅವ್ರು ಪ್ಲಾನಿಂಗ್ ಮಾಡಿದ್ದಾರೆ. ಸೊ ಪ್ರಾಮುಖ್ಯತೆ ಅಮೃತ ಸಿನಿಕ್ರಾಫ್ಟ್ ಅವರು ಈ ತರ ಒಂದು ಇನಿಷಿಯೇಟಿವ್ ತಗೊಂತಿದ್ದಾರೆ. ಅಂಡ್ ಎಸ್ಪೆಷಲಿ ಇನಿಷಿಯೇಟಿವ್ ಮ್ಯಾಮ್ದು. ಆಬ್ವಿಯಸ್ಲಿ ಸರ್ ಬ್ಯಾಕ್ ಎಂಡ್ ಇಂದ ಪುಷ್ ಮಾಡ್ತಿದ್ದಾರೆ, ಬಟ್ ಅವ್ರ ಇನಿಷಿಯೇಟಿವ್ ತುಂಬಾ ದೊಡ್ಡದಾಗಿದೆ. ಇವತ್ತು ನಿಮ್ ಮುಂದೆ ಜಸ್ಟ್ ಒಂದು ಸ್ಮಾಲ್, ಅದು ಗ್ಲಿಮ್ಸ್ ಜಸ್ಟ್ ಒಂದು ಟೈಟಲ್ ಟೀಸರ್ ಅಲ್ಲ, ಜಸ್ಟ್ ಟೈಟಲ್ ಕೊಟ್ಟಿದ್ದಾರೆ ನಿಮ್ಮಷ್ಟೇ. ಅವ್ರ ಗ್ಲಿಮ್ಸ್, ಅವ್ರ ಆಕ್ಚುಲಿ ತುಂಬಾ ದೊಡ್ಡ ಯೋಚನೆ ಇದೆ ಅವ್ರು. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಿದೀವಿ. ಹೋಪ್ಫುಲಿ ಅವ್ರ ಡ್ರೀಮ್ಸ್ ಕಮ್ ಟ್ರೂ ಅಂಡ್ ವಿ ಆಲ್ ಕ್ಯಾನ್ ಸಪೋರ್ಟ್ ಹರ್. ಅಂಡ್ ಐ ಆಮ್ ಆಲ್ವೇಸ್ ದೇರ್. ನಾನು ಪ್ರಾಮಿಸ್ ಮಾಡಿದ್ದೀನಿ. ತುಂಬಾ ಈಕ್ವಲ್. statenews.live